ರಾಜ್ಯದಲ್ಲಿ ಸಹಕಾರ ಕ್ಷೇತ್ರಕ್ಕೂ ಕೂಡ ಕಾಲಿಟ್ಟಿದೆ ರೆಸಾರ್ಟ್ ರಾಜಕಾರಣ. ಮತ್ತಷ್ಟು ರೋಚಕತೆ ಪಡೆದಿದೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಮತದಾನ. ಜಾರಕಿಹೊಳಿ ಸೌದಿ ಕತ್ತಿ ಬಣಗಳ ನಡುವೆ ಈಗ ಫೈಟ್ ಶುರುವಾಗಿದೆ. ಬ್ಯಾಂಕ್ ತೆಕ್ಕೆಗಾಗಿ ಫೈಟ್ ಆರಂಭ ಆಗಿದೆ. ಮತದಾನದ ಹಕ್ಕು ಪಡೆದಿದ್ದಾರೆ ಪಿಕೆಪಿಎಸ್ ನಿರ್ದೇಶಕರಿಗೆ ಟೂರ್ ಭಾಗ್ಯವನ್ನ ಕೂಡ ಈ ಬಣಗಳು ನೀಡ್ತಾ ಇದೆ. ಎಲ್ಲೆಲ್ಲಿಗೆ ಟೂರ್ ಹೋಗ್ತಾ ಇದ್ದಾರೆ ಹಾಗಾದ್ರೆ? ಗೋವಾ, ಮಹಾರಾಷ್ಟ್ರ, ಉತ್ತರ ಭಾರತದ ಧಾರ್ಮಿಕ ಕ್ಷೇತ್ರಗಳಿಗೆ ಎಲ್ಲರನ್ನ ಕೂಡ ಮತದಾನದ ಹಕ್ಕು ಹೊಂದಿರೋ ಅಂತ ಸದಸ್ಯರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಡಿಸಿಸಿ ಬ್ಯಾಂಕ್ನ 16 ಸ್ಥಾನಗಳ ಪೈಕಿ 9 ಸ್ಥಾನ ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾಗಿದೆ. ಇನ್ನು 7 ಸ್ಥಾನದಲ್ಲಿ ತಾಲೂಕಿನಲ್ಲಿ ನಡೆಯಬೇಕಾಗಿದೆ ನಿರ್ದೇಶಕರ ಚುನಾವಣೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಕುಕ್ಕಡ್ಡಿ. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶ್ರೀಕಾಂತ್, ರಾಜ್ಯ ರಾಜಕಾರಣದಲ್ಲಿ ರೆಸಾರ್ಟ್ ಹವಾ ಶುರುವಾಗುತ್ತೆ ಅಂದ್ರೆ ಅದಕ್ಕೊಂದು ಕಾರಣ ಇರುತ್ತೆ. ಬಟ್ ಈಗ ಡಿಸಿಸಿ ಬ್ಯಾಂಕ್ ಚುನಾವಣೆಗೂ ಕೂಡ ರೆಸಾರ್ಟ್ ರಾಜಕಾರಣ ಆರಂಭ ಆಗಿದೆ. ಯಾವ ಸದಸ್ಯರಿಗೆ ಈಗ ರೆಸಾರ್ಟ್ ಭಾಗ್ಯ, ಟೂರ್ ಭಾಗ್ಯ ವಿವರಣೆಯನ್ನ ನೀಡೋದಾದ್ರೆ ಶ್ರೀಕಾಂತ್? ಇದೇ 19ರಂದು ಏನು ಡಿಸಿಸಿ ಬ್ಯಾಂಕ್ನ 16 ಸ್ಥಾನಗಳಿಗಾಗಿ ಚುನಾವಣೆ ನಡೆಯಲಿದೆ. ಪ್ರಮುಖವಾಗಿ ಇದುವರೆಗೆ ಸುಮಾರು 16ರಲ್ಲಿ 9 ಸ್ಥಾನ ನಿರ್ದೇಶಕರ ಆಯ್ಕೆ ಅವಿರೋಧವಾಗಿ ಆಯ್ಕೆಯಾಗಿರುವಂಥದ್ದು. ಜಾರಕಿಹೊಳಿ ಬಣ ಏನಿದೆ ಅದು ಈಗಾಗಲೇ ಏನಂತಂದರೆ ಬಹುಮತವನ್ನು ಸಾಧಿಸಿರುವಂಥದ್ದು. ಇನ್ನುಳಿದ ಸ್ಥಾನಗಳಿಗೆ ಏನು ಚುನಾವಣೆ ನಡಿಬೇಕಾಗಿದೆ 19ರಂದು. ಹಾಗಾಗಿ ಈ ಕ್ಷೇತ್ರಗಳಲ್ಲಿ ಅಂದರೆ ಈಗ ಉಳಿದಿರುವಂಥ ಕ್ಷೇತ್ರಗಳೇನಿವೆ ಅಲ್ಲಿ ಏನಂತಂದರೆ ಭಾಳಷ್ಟು ಜಿದ್ದಾಜಿದ್ದಿ ನಡೀತಾ ಇದೆ. ಈಗಾಗಲೇ ನ್ಯೂಸ್ ಫಸ್ಟ್ ಒಂದು ವಿಸ್ತೃತವಾದಂಥ ವರದಿಯನ್ನು ಪ್ರಸಾರ ಮಾಡಿತ್ತು. ಪ್ರಮುಖವಾಗಿ ಆ ಒಬ್ಬ ಬಣದಿಂದ ಇನ್ನೊಂದು ಬಣದ ಸದಸ್ಯರನ್ನು ಸೆಳೆಯುವಂಥ ಪ್ರಯತ್ನ ನಡೀತಾ ಇದೆ. ಭಾಳಷ್ಟು ಏನಂತಂದರೆ ಆ ಸದಸ್ಯರನ್ನು ಹಿಡಿದಿಟ್ಕೊಳ್ಳಿಕ್ಕೆ ಭಾಳಷ್ಟು ಹರಸಾಹಸವನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಏನಿದೆ. ಈಗ ಅದು ಭಾಳಷ್ಟು ಏನಂತಂದರೆ ಸದ್ದನ್ನು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಏನು ವಿರೋಧಿ ಬಣದಿಂದ ತಮ್ಮ ಸದಸ್ಯರನ್ನು ಹಿಡಿದಿಟ್ಟುಕೊಳ್ಳೋ ನಿಟ್ಟಿನಲ್ಲಿ ಈಗ ಜಾರಕಿಹೊಳಿ ಬಣ ಹಾಗೆಯೇ ಸೌದಿ ಕತ್ತಿ ಬಣ ಏನಿದೆ ಇಬ್ಬರ ನಡುವೆ ಏನಂತಂದರೆ ಪೈಪೋಟಿ ಏರ್ಪಟ್ಟಿರುವಂಥದ್ದು. ಹಾಗಾಗಿ ಇವರನ್ನು ಸುರಕ್ಷಿತ ಅಂದರೆ 19ರವರೆಗೆ ಏನಂತಂದರೆ ಹಿಡಿದಿಡುವಂಥ ಕೆಲಸ ಏನಿದೆ ಭಾಳಷ್ಟು ಏನಂತಂದರೆ ಚಾಲೆಂಜಿಂಗ್ ಆಗಿರುವಂಥದ್ದು. ಹಾಗಾಗಿ ಅವರ ಮೊಬೈಲ್ಗಳನ್ನು ಏನು PKPS ನಿಂದ ಮತದಾನದ ಹಕ್ಕನ್ನು ಪಡೆದಂಥ ಸದಸ್ಯರೇನಿದ್ದಾರೆ ಅವರನ್ನು ಹಿಡಿದಿಟ್ಟುಕೊಳ್ಳುವಂಥ ನಿಟ್ಟಿನಲ್ಲಿ ಏನಂತಂದರೆ ಅವರ ಮೊಬೈಲ್ಗಳನ್ನು ತೆಗೆದುಕೊಂಡು ಅವರನ್ನು ಏನಂತಂದರೆ ಸೆಕ್ಯುರಿಟಿ ಮೂಲಕ ಏನಂತಂದರೆ ಬೇರೆ ಬೇರೆ ಅಂದರೆ ಗೋವಾ ಜೊತೆಗೆ ಉತ್ತರ ಪ್ರದೇಶ ಜೊತೆಗೆ ಮಧ್ಯಪ್ರದೇಶ ಸೇರಿದಂತೆ ಅಕ್ಕಪಕ್ಕದ ರಾಜ್ಯಗಳಿಗೆ ಏನಂತಂದರೆ ರೆಸಾರ್ಟ್ಗಳಿಗೆ ಕಳಿಸಿಕೊಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಹಾಗಾಗಿ ಸಹಜವಾಗಿ ಏನಂತಂದರೆ ಉಳಿದಂಥ ಕ್ಷೇತ್ರ ಏನು 9 ಸ್ಥಾನಗಳಿಗೆ ಅವಿರೋಧ ಆಯ್ಕೆ ನಡೆದಿದೆ. ಉಳಿದ ಸ್ಥಾನಗಳಿಗೆ ಏನು ಚುನಾವಣೆ ನಡೆಯಬೇಕಾಗಿದೆ ಅಲ್ಲಿ ಆಯ್ಕೆ ಆಗ್ತಕ್ಕಂಥ ಸದಸ್ಯರು ಜೊತೆಗೆ ಏನಂತಂದರೆ ನಿರ್ದೇಶಕರು ಏನಿದ್ದಾರೆ ಅವರು ಏನಂತಂದರೆ ತಮ್ಮ ಬೆಂಬಲಿತ ಸದಸ್ಯರೇನಿದ್ದಾರೆ ಅವರನ್ನು ಏನಂತಂದರೆ ರೆಸಾರ್ಟ್ಗಳಿಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಒಟ್ಟಾರೆ ನೋಡ್ಬೋದು ಮಧುಸೂದನ್ ಏನಂತಂದರೆ ಬೆಳಗಾವಿಯಲ್ಲಿ ಒಂದು ವಿಧಾನಸಭೆ ಚುನಾವಣೆ ನಾಚಿಸೋ ರೀತಿಯಲ್ಲಿ ಏನಂತಂದರೆ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೀತಾ ಇದೆ. ನೀನಾ ಅಂತೇಳಿ ಪ್ರಬಲ ನಾಯಕರೇ ಏನಂತಂದರೆ ಈಗ ಅಖಾಡಕ್ಕೆ ಇಳಿದಿರುವಂಥದ್ದು. ಹಾಗಾಗಿ ಆ ಸದಸ್ಯರನ್ನು ಯಾವುದೇ ಕಾರಣಕ್ಕೂ ವಿರೋಧಿ ಬಣದವರು ಸೆಳಿಬಾರ್ದು ಅನ್ನೋ ಕಾರಣದಿಂದಾಗಿ ಈ ರೀತಿಯಾದಂಥ ರೆಸಾರ್ಟ್ ರಾಜಕಾರಣವನ್ನು ಮಾಡ್ತಾ ಇರುವಂಥದ್ದು. ಮಧುಸೂದನ್, ಧನ್ಯವಾದ ಶ್ರೀಕಾಂತ್ ನಿಮ್ಮ ಮಾಹಿತಿಗೆ.